ಹಾಯ್ ಹಲೋ ನಮಸ್ತೆ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಬನ್ನಿ ಆ ರೆಸಿಪಿ ನಿಮಗೆ ತೋರಿಸ್ತೀನಿ. ನೋಡಿ, ನಾನು 4 ಮಾವಿನಕಾಯಿ ತಗೊಂಡಿದ್ದೀನಿ. ಅದು ಈ ಬೌಲ್ನ ಅಳತೆಗೆ ನಾನು ತುರ್ದು ಇಟ್ಕೊಂಡಿದ್ದೀನಿ. 4 ಬೌಲ್ ಅಳತೆನ ನಾನು ತಗೊಂಡಿದ್ದೀನಿ. ಇದನ್ನ ಪಕ್ಕಕ್ಕೆ ಈಗ ಎತ್ತಿಟ್ಬಿಡೋಣ. ನಾನೀಗ 2 ಸ್ಪೂನು ಸಾಸಿವೆನ ಉರಿಯೋಕೆ ಅಂತ ಹಾಕೋತಾ ಇದ್ದೀನಿ. ನೋಡಿ, ಅದೇ ರೀತಿ ಇದೇ ಸ್ಪೂನ್ ಅಳತೆಯಲ್ಲಿ 1 ಸ್ಪೂನ್ ಮೆಂತ್ಯನ ಹಾಕೋತಾ ಇದ್ದೀನಿ. ಇದು ಚಿಟಪಟ ಚಿಟಪಟ ಅಂತ ಸೌಂಡ್ ಬರೋವರೆಗೂ ಹುರಿಬೇಕು. ಜಾಸ್ತಿ ಸೀದಿಸಕ್ಕೆ ಹೋಗಬೇಡಿ. ಗಮ್ಮಂತ ವಾಸನೆ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಆಗಿದೆ. ಇದು ಆರಿದ್ಮೇಲೆ ಫೈನ್ ಆಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ನಾನು ಮಾವಿನಕಾಯಿಗೆ ಅಳತೆಗೆ ಅಂತ ತಗೊಂಡಿರೋ ಕಪ್ನಲ್ಲೇನೆ 2 ಕಪ್ ಆಗುವಷ್ಟು ಎಣ್ಣೆನ ತಗೋತಾ ಇದ್ದೀನಿ. ಇಲ್ಲಿ ಈಗ 1 ಸ್ಪೂನು ಸಾಸಿವೆನ ಹಾಕ್ತಾ ಇದ್ದೀನಿ. ಈಗ ಇನ್ನೊಂದು ಸ್ಪೂನು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಈಗ ಚಿಟಪಟ ಅಂದಾಯ್ತು. ನಾನು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ನಾವು ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ನಾವು ಬಿಡಿಸಿಟ್ಕೊಂಡಿರೋಂತಹ ಕರಿಬೇವು ಸೊಪ್ಪು ಮತ್ತೆ ಒಣಮೆಣಸಿನ್ಕಾಯಿ 4-5 ಹಾಕೋತಾ ಇದ್ದೀನಿ. 3 ಬೆಳ್ಳುಳ್ಳಿ ಉಂಡೆನ ನಾನು ಬಿಡಿಸಿಟ್ಕೊಂಡು ಈ ತರ ಜಜ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಹಾಕ್ತಾ ಇದ್ದೀನಿ. ಈಗ ಇದು ನಾವು ಹಾಕಿರೋ ಒಗ್ಗರಣೆ ಸ್ವಲ್ಪ ತಣ್ಣಗಾಗ್ಲಿ. ನಾವು ಅದನ್ನ ಸೈಡಲ್ಲಿ ಎತ್ತಿಟ್ಬಿಡೋಣ. ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಲ್ಲಿ ಒಂಚೂರು ನೀರಿಲ್ದೇ ಇರೋ ಹಾಗೆ ಫುಲ್ಲು ಡ್ರೈ ಆಗಿರ್ಬೇಕು. ಇಲ್ಲದೆ ಹೋದ್ರೆ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ. ನಾವು ಆವಾಗಲೇ ತುರಿದಿಟ್ಕೊಂಡಿರೋಂತಹ ಮಾವಿನಕಾಯಿ ತುರಿಯನ್ನ ಇದಕ್ಕೆ ಹಾಕೊಳ್ಳೋಣ. ಅರಿಶಿಣದ ಪುಡಿ. ಆವಾಗಲೇ ನಾವು ಮಾವಿನಕಾಯಿ ಅಳತೆ ಮಾಡೋಕ್ಕೆ ತಗೊಂಡಿರುವಂತಹ ಬೌಲ್ನಲ್ಲೇನೆ ಅರ್ಧ ಆಗುವಷ್ಟು ಮಾತ್ರ ನಾನು ಉಪ್ಪು ತಗೊಂಡಿದ್ದೀನಿ. ಅದನ್ನ ಇದಕ್ಕೆ ಬೇರಿಸ್ಕೊಳ್ಳೋಣ. ಆವಾಗಲೇ ನಾವು ಸಾಸಿವೆ ಮತ್ತೆ ಜೀರಿಗೆನ ಹುರಿದು ಪುಡಿ ಮಾಡ್ಕೊಂಡಿರೋಂಥದ್ದನ್ನ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಎಣ್ಣೆಯಲ್ಲಿ ಇದು ಮಾಡಿರೋಂತಹ ಎಲ್ಲ ಮಿಶ್ರಣನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇದ್ರೆ ಇದ್ರ ಸ್ಮೆಲ್ಗೆನೆ ನಮಗೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಅಷ್ಟು ಘಮ, ಅಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಮಾವಿನ ಹಣ್ಣು ಇಷ್ಟಪಡೋರಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮಾತ್ರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಅಳತೆಯಲ್ಲಿ ನಾನು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಉಪ್ಪು ಹುಳಿ ಖಾರ ಅಂತೂ ಇದರಲ್ಲಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ತಿಂತಿದ್ರೆ ಅಷ್ಟು ಸೂಪರಾಗಿರುತ್ತೆ. ಮಾವಿನಕಾಯಿ ಲವರ್ಸ್ಗಂತೂ ಇದು ಸೂಪರಾಗಿ ಇಷ್ಟ ಆಗುತ್ತೆ. ಇದನ್ನು ಎಷ್ಟು ದಿನ ಬೇಕಾದ್ರೂ ಇಟ್ಟು ತಿನ್ಬೋದು. ಫ್ರಿಜ್ಜಲ್ಲೂ ಸ್ಟೋರ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದರ ಘಮ ಎಷ್ಟು ಚೆನ್ನಾಗಿದೆ ಅಂದರೆ ಒಮ್ಮೆ ನೀವು ನಾನು ಮಾಡಿರೋ ಅಳತೆಯಲ್ಲೇ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೇ ಎಂಥವ್ರಿಗಾದ್ರೂ ಯಾವಾಗಪ್ಪ ಇದನ್ನು ತಿಂತೀನಿ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿದೆ. ಬೆಳ್ಳುಳ್ಳಿ ಘಮ, ಮಾವಿನಕಾಯಿ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆ ಒಗ್ಗರಣೆ ಹಾಕಿರೋದು ಅಷ್ಟು ಚೆನ್ನಾಗಿದೆ. ಎಷ್ಟು ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಉಪ್ಪಿನಕಾಯಿ ಮಾಡ್ತಿರೋದು ನೋಡಿದ್ರೇ ನಿಮಗೆ ಬಾಯಲ್ಲಿ ನೀರು ಬರ್ಬೋದೇನೋ, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಮಾವಿನಕಾಯಿ ಸೀಸನಲ್ಲಿ ಇದನ್ನು ಡೆಫಿನೆಟಾಗಿ ನಾನು ಮಾಡೇ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನಂತೂ ಇದನ್ನು ಡೆಫಿನೆಟಾಗಿ ತಿಂತೀನಿ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ಫ್ರೆಂಡ್ಸ್. ನನ್ನ ಈ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್.